ಗೈಸ್ ಆಕ್ಚುಲಿ ಎಂತ ಗೊತ್ತುಂಟಾ, ನಾವು ಹೆದರುವ ತನಕ ಅವರು ನಮ್ಗೆ ಹೆದರ್ಸ್ತಾ ಇರ್ತಾರೆ. ಚಾಕು ಇದು ನೋಡಿದ್ರಲ್ಲ ವೀಕ್ಷಕರೇ, ಯಾರ್ಯಾರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಾಯ್ತಿದ್ದೀರಾ, ನಿಜವಾಗ್ಲೂ ಕೂಡ ಕಾಯ್ತಾ ಇರ್ತೀರಾ. ಏನಕ್ಕೆ ಅಂತಂದರೆ ಈ ಬಾರಿ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳೆಲ್ಲ ಬರ್ತಿದ್ದಾರೆ. ನಿಜವಾಗ್ಲೂ ಕೂಡ ಕ್ವಾಟ್ಲೆನೂ ಕೂಡ ಇಲ್ಲಿ ಇದ್ದೇ ಇರುತ್ತೆ, ಅಡುಗೆ ಮಾಡೋದು ಕೂಡ ಇಲ್ಲಿ ಕಲಿಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಮತ್ತೆ ನೋಡೋ ಅವಕಾಶನ ಇಲ್ಲಿ ಕಲರ್ಸ್ ಕನ್ನಡದವರು ಮಾಡಿಕೊಟ್ಟಿದ್ದಾರೆ. ಮೊದಲನೇ ಪ್ರೋಮೋ ಬಿಟ್ಟಾಗ ಕ್ವಾಟ್ಲೆ ಕಿಚನ್ ಅತಿ ಶೀಘ್ರದಲ್ಲಿ ಅಂತಂದ್ಬಿಟ್ಟು ಗೊತ್ತಾಗಿತ್ತು. ಈಗ ಯಾವ ಯಾವ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಕಂಪ್ಲೀಟ್ ಆಗಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಿಲ್ಲ. ಸ್ವಲ್ಪ ಜನ ಸೀರಿಯಲ್ನವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನೋಡಿ, ಸೀರಿಯಲ್ನ ಯಾರು ಕೂಡ ಮಿಸ್ ಮಾಡದೆ ಡೈಲಿ ನೋಡ್ತೀವಿ. ಅದೇ ರೀತಿ ಈಗ ಬಿಗ್ ಬಾಸ್ ಸ್ಪರ್ಧಿಗಳನ್ನೂ ಕೂಡ ಇಲ್ಲಿ ನೋಡ್ಬೋದು. ಅದು ಕ್ವಾಟ್ಲೆ ಕಿಚನ್ ಅಲ್ಲಿ ಪವಿತ್ರ ಬಂಧನದಲ್ಲಿ ಈಗ ಸೂರಜ್ ಅವರು ಸಖತ್ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಅಲ್ಲಂತೂ ಸಖತ್ ಫೇಮಸ್ ಆಗಿದ್ರು. ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೇನೆ ಇಲ್ಲಿ ಅವರು ಅಡುಗೆ ಮಾಡೋದನ್ನ ಸುಮಾರು ಸ್ಪರ್ಧಿಗಳು ಇಲ್ಲಿ ಹಾಡಿ ಹೋಗ್ಲಿದ್ರು. ಇವನ್ ಅವರು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅವರು ಶೆಫ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಚೆನ್ನಾಗಿ ಗೊತ್ತು. ಈ ಬಾರಿ ಕ್ವಾಟ್ಲೆ ಕಿಚನ್ ಅಲ್ಲಿ ಸೂರಜ್ ಅವ್ರನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆಸೆ ಪಟ್ಟಿದ್ರಿ. ಅದೇ ರೀತಿ ಈಗ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ಸೂರಜ್ ಅವರು ಕೂಡ ಇದ್ದಾರೆ. ನೋಡೋಣ ಯಾವ ರೀತಿ ಇಲ್ಲಿ ಸೂರಜ್ ಅವರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತಂದ್ಬಿಟ್ಟು. ಯಾಕಂತಂದ್ರೆ ಇಲ್ಲಿ ಸೂರಜ್ ಅವ್ರಿಗೆ ಕ್ವಾಟ್ಲೆ ಕೊಡಕ್ಕೆ ಇವ್ರಿಗೆ ಸ್ಪರ್ಧೆ ಯಾರು ಇರ್ತಾರೆ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಇವ್ರಿಗೆ ಯಾರು ಜೋಡಿಯಾಗಿ ಬರ್ತಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಅದರಲ್ಲೂ ಕೂಡ ರಕ್ಷಿತಾ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜನಕ್ಕೂ ಕೂಡ ರಕ್ಷಿತಾ ಅವರು ಅಡುಗೆ ಮಾಡ್ತಿದ್ರು. ಕೆಲವೊಬ್ಬರಿಗೆ ಇಷ್ಟ ಆಗಿತ್ತು, ಕೆಲವೊಬ್ಬರಿಗೆ ಕಷ್ಟ ಆಗಿತ್ತು. ಆದರೆ ಈಗ ಕ್ವಾಟ್ಲೆ ಕಿಚನಲ್ಲೇ ಇವರು ಯಾವ ರೀತಿ ಇಲ್ಲಿ ವೆರೈಟಿ ಆದ ಅಡುಗೆಗಳನ್ನ ಮಾಡ್ತಾರೆ, ಇವ್ರಿಗೆ ಯಾರು ಇಲ್ಲಿ ಕ್ವಾಟ್ಲೆ ಕೊಡ್ತಾರೆ, ಯಾರು ಜೋಡಿ ಆಗ್ತಾರೆ ಅಂತ ನೋಡಬೇಕಿದೆ. ಸದ್ಯಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 2ನೇ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಅಂತ ಗೊತ್ತಾಗಿದೆ. ಯಾವಾಗ ಏನು ಅಂತಂದ್ಬಿಟ್ಟು ಖಂಡಿತ ಮುಂದಿನ ಪ್ರೋಮೋದಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಈಗ ಸೂರಜ್ ಅವರು, ರಕ್ಷಿತಾ ಅವರು, ನಂದ ಗೋಕುಲದ ಮೀನಾ ಅವರು ಇದರಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾಗಿದೆ. ಅದರಲ್ಲೂ ಕೂಡ ಓಂ ಪ್ರಕಾಶ್ ಅವರು ಕೂಡ ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಕಾಣಿಸ್ಕೊಂತಿದ್ದಾರೆ. ಇನ್ನು ತುಕಾಲಿ ಸಂತೋಷ್ ಅವರು, ವಾಣಿಗೌಡ ಅವರು ಕೂಡ ಇದರಲ್ಲಿ ಇದ್ದಾರೆ. ನೋಡೋಣ ಇನ್ನು ಯಾವೆಲ್ಲ ಸ್ಪರ್ಧಿಗಳು ಮತ್ತೆ ಜಡ್ಜಸ್ಗಳೇನಾದರೂ ಚೇಂಜ್ ಆಗ್ತಾರಾ ಅಥವಾ ಸೀಸನ್ 1ನಲ್ಲಿ ಯಾರ್ಯಾರು ಇದ್ರು ಅವರೇ ಇರ್ತಾರಾ ಅಂತ ಕಾದು ನೋಡಬೇಕಿದೆ. ಆದರೆ ಇನ್ನೂ ಸ್ಪರ್ಧಿಗಳು ಯಾರ್ಯಾರು ಬರ್ತಾರೆ ಅನ್ನೋದು ಖಂಡಿತವಾಗ್ಲೂ ಸ್ವಲ್ಪ ಅದು ಸ್ಪೆಷಲ್ ಸ್ಪರ್ಧಿಗಳೇ ಆಗಿರ್ತಾರೆ. ಯಾಕಂದರೆ ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಅಶ್ವಿನಿ ಅವ್ರು ಮಾಡೋ ಅಡುಗೆ ಮತ್ತು ಇದ್ರ ಜೊತೆಗೆ ಜಾನ್ವಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಮೊದಲಿಗೆ ಜಾನ್ವಿ ಅವರು ಮಾಡಿದ ಅಡುಗೆನ ಅಶ್ವಿನಿ ಅವರು ತುಂಬ ಹೊಗಳ್ಕೊಂಡು ತಿಂದಿದ್ರು. ಆ ನಂತರ ಜಾನ್ವಿ ಅವರು ಹೊರಗಡೆ ಬಂದಮೇಲೆ ಬಿಗ್ ಬಾಸಿಂದ ಎಲಿಮಿನೇಟ್ ಆದಮೇಲೆ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು. ಯಾಕಂದರೆ ಅಲ್ಲಿರೋರು ತಿಂದು ಕೂಡ ಹೇಳಿದರು, ಇಲ್ಲ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಗಿಲ್ಲಿಯವರು ಕೂಡ ಹಾಡಿ ಹೊಗಳಿದ್ರು. ಇವನ್ ಅಶ್ವಿನಿ ಅವ್ರ ಬಾಯಲ್ಲೇ ಬಂದಿತ್ತು, ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋನಲ್ಲಿ ನೀವು ಮಾಡಿದ್ರಿ ಅಲ್ವಾ ಅಂತ ಅಂದ್ಬಿಟ್ಟು ರಘು ಅವ್ರನ್ನೂ ಕೂಡ ಇಲ್ಲಿ ಕೇಳಿದ್ರು. ಈಗ ಅಶ್ವಿನಿ ಅವರು, ಜಾನ್ವಿ ಅವರು ಕೂಡ ಬರ್ತಾರಾ ಅಂತ ನೋಡಬೇಕಿದೆ. ಬರೋ ಸಾಧ್ಯತೆ ಇದೆ ಅಂತ ಅನಿಸ್ತದೆ. ಯಾಕಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಇಲ್ಲಿ ಇದ್ದಾರೆ. ಯಾಕಂದ್ರೆ ಈ ಒಂದು ಕಾಂಬಿನೇಷನ್ ಏನಿದೆ ಅಂತಂದ್ರೆ ಬಿಗ್ ಬಾಸ್ ಯಾರ್ಯಾರು ನೋಡ್ತಿದ್ರು ಸಖತ್ತು ಈ ಎಲ್ಲ ಸ್ಪರ್ಧಿಗಳು ಕೂಡ ಇಷ್ಟ ಆಗಿದ್ರು. ಸದ್ಯ ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ರಕ್ಷಿತಾ ಅವ್ರು ಇರೋದು, ಸೂರಜ್ ಅವ್ರು ಬರೋದು ಕನ್ಫರ್ಮ್ ಆಗಿದೆ. ಇನ್ನು ಯಾವೆಲ್ಲ ಸ್ಪರ್ಧಿಗಳು ಬಂದ್ರೆ ನಿಮಗೆ ಇಷ್ಟ ಆಗ್ತಾರೆ, ಯಾರು ಬರಲೇಬೇಕು ಅಂತಂದ್ಬಿಟ್ಟು ನೀವು ಇಷ್ಟಪಟ್ಟಿದ್ದೀರಾ ಅನ್ನೋದನ್ನ ಮತ್ತೆ ಈ ಒಂದು ಪ್ರೋಮೋ ಹೇಗಿದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.